ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಏಪ್ರಿಲ್ 2ಕ್ಕೆ ನೇಮಕವಾದ ರಾತ್ರಿಯಾಗಿತ್ತು. ಕರ್ತನಿಗೆ ಪ್ರಿಯನು ಸುರಕ್ಷಿತವಾಗಿ ಆತನ ಬಳಿಯಲ್ಲಿ ವಾಸ ಮಾಡುವನು. ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 12ನೇ ವಚನ. ಒಂದು ಮಗು ಲೌಕಿಕ ತಂದೆಯನ್ನು ಹೇಗೆ ನಂಬುತ್ತದೋ ಹಾಗೆಯೇ ಯಾರೆಲ್ಲ ಪರಲೋಕದ ತಂದೆಯನ್ನು ನಂಬುತ್ತಾರೋ ಅಂಥವರು ಮಾತ್ರ ಈ ಇಕ್ಕಟ್ಟಾದ ಮಾರ್ಗದಲ್ಲಿ ಉತ್ತಮ ಪ್ರಗತಿಯನ್ನು ಹೊಂದಲು ಸಾಧ್ಯ. ಮತ್ತು ಯಾರೆಲ್ಲ ಆತನವರಾಗಿದ್ದಾರೋ ಅವರಿಗೆ ಧೈರ್ಯ ಮತ್ತು ವಿಶ್ವಾಸವಿರುತ್ತದೆ. ಮತ್ತು ಇವುಗಳಿಲ್ಲದೆ ನಮಗೆ ವಾಗ್ದಾನ ಮಾಡಿರುವ ಪರಿಪೂರ್ಣ ಪ್ರೀತಿ ಮತ್ತು ನಮಗೆ ಹೃದಯದಲ್ಲಿ ವಿಶ್ರಾಂತಿ ಇರಲು ಸಾಧ್ಯವಿಲ್ಲ. ನಿಮ್ಮ ನಂಬಿಕೆಯಂತೆ ನಿಮಗಾಗಲಿ ಎಂಬಂತೆ ಈ ವಾಗ್ದಾನವಾಗಿದೆ. ದೇವರಿಗೆ ಹತ್ತಿರ ಮತ್ತು ಇನ್ನೂ ಹತ್ತಿರವಾಗುವ ಬಯಕೆ ನಮ್ಮ ಹೃದಯದಲ್ಲಿ ಇರಬೇಕು. ಹಾಗಿಲ್ಲದಿದ್ದರೆ ನಾವು ಮುಂದುವರಿಯಲು ಮತ್ತು ಕ್ರಿಸ್ತನಲ್ಲಿ ನಮ್ಮ ಸವಲತ್ತು ಪಡೆಯಲು ವಿಫಲರಾಗುತ್ತೇವೆ. ನೀತಿಗಾಗಿ ನಮ್ಮ ಹಸಿವು ಮತ್ತು ದಾಹವನ್ನು ವ್ಯಕ್ತಪಡಿಸುವ ಬಯಕೆಯನ್ನು ಕರ್ತನು ನಿರೀಕ್ಷಿಸುತ್ತಾನೆ. ಕರ್ತನು ಅವರೊಂದಿಗೆ ನಿಶ್ಚಿತಾರ್ಥವನ್ನು ಮಾಡುವ ಮೊದಲು ಅವರು ಅಂತಹ ಬಯಕೆಯಿಂದ ತುಂಬಿರಬೇಕೆಂದು ನಿರೀಕ್ಷಿಸುತ್ತಾನೆ ಎಂಬುದೇ. ಆಮೆನ್.